ದೇವಪೂಜಾದಲ್ಲಿ ಇವತ್ತು ನಾವು ಮಂಟಪದ ವರ್ಣನವನ್ನು ನೋಡೋಣ. ಬೇರೆ ಬೇರೆ ಪುಸ್ತಕಗಳಿಗೆ ಅನುಸಾರವಾಗಿ ಕೆಲವು ಕಡೆ ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗರಂಗ ಸ್ಥಳಂ ಅನ್ನುವಂಥ ಶ್ಲೋಕ ಮೊದಲಿದೆ. ಇನ್ನು ಕೆಲವು ಕಡೆ ಶಾಲಗ್ರಾಮ ನಿವಾಸಾಯ ಕ್ಷೀರಾಬ್ಧಿ ಶಯನಾಯ ಚ ಇತ್ಯಾದಿ ಶ್ಲೋಕಗಳು ಮೊದಲಿವೆ. ಅಂಥ ಸ್ವಲ್ಪ ವ್ಯತ್ಯಾಸಗಳಿವೆ. ಆದ್ದರಿಂದ ಇವೆಲ್ಲವೂ ಕೂಡ ಆಯಾ ಸಾಧಕರು ಅರ್ಚಕರು ತಾವು ಹೇಗೆ ಕಲ್ತಿರ್ತಾರೋ ಅದಕ್ಕೆ ಅನುಗುಣವಾಗಿ ಅದನ್ನು ಬಳಕೆ ಮಾಡ್ಕೋಬಹುದು. ಅಂತೂ ಈಗ ಇದೊಂದು ಶ್ಲೋಕವನ್ನು ಈಗ ಹೇಳಿ ಮುಗಿಸ್ತೇನೆ. ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಾಂಗರಂಗ ಸ್ಥಳಂ ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈಃ ಸ್ತಂಭೈಶ್ಚ ಹೇಮೈಃ ಶುಭೈಃ ದ್ವಾರೈಶ್ಚಾಮರ ರತ್ನರಾಜಖಚಿತೈಃ ಶೋಭಾವಹೈಃ ಮಂಡಿತೈಃ ರತ್ನಾಗ್ರೈರಪಿ ಶಂಖ ಪದ್ಮಧವಲೈಃ ಪ್ರಭ್ರಾಜಿತಂ ಸ್ವಸ್ತಿಕೈಃ ಮುಕ್ತಾಜಾಲ ವಿಲಂಬೆ ಮಂಟಪಯುತಂ ವಜ್ರೈಶ್ಚ ಸೋಪಾನಕೈಃ ಅಂತ ಇದು ಮೊದಲನೇ ಶ್ಲೋಕ. ಉತ್ತಪ್ತ ಅಂದರೆ ಚೆನ್ನಾಗಿ ಕಾದಂಥ ಉಜ್ವಲವಾದಂಥ ಪ್ರಕಾಶಮಾನವಾದಂಥ ಕಾಂಚನ ಬಂಗಾರ. ಆ ಬಂಗಾರದಿಂದ ರಚಿಸಲ್ಪಟ್ಟಂತಹ ತುಂಗ ಅಂಗರಂಗಸ್ಥಳಂ. ತುಂಗ ಅಂದರೆ ಎತ್ತರವಾದಂಥ ಅಂಗ ಒಳಭಾಗಗಳುಳ್ಳಂಥ ರಂಗಸ್ಥಳ, ಭಗವಂತನನ್ನಿಡುವಂಥ ಜಾಗ. ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈ, ಶುದ್ಧವಾದ ಸ್ಫಟಿಕದ ಭಿತ್ತಿ ಅಂದರೆ ಗೋಡೆಗಳು. ಆ ಗೋಡೆಗಳಿಂದ ಶೋಭಿತವಾದಂಥ ದ್ವಾರಗಳಿವೆ ಅಲ್ಲೆಲ್ಲ. ಶುದ್ಧ ಸ್ಫಾಟಿಕ ಭಿತ್ತಿಕಾ ಅಂತ ಗೋಡೆ ಇದೆ. ವಿಲಸಿತೈ ಸ್ತಂಭೈ ಹೇಮೈ ಶುಭೈ. ಹೇಮ ಅಂದರೆ ಬಂಗಾರ ಮಯವಾದದ್ದು, ಶುಭ ಅಂದರೆ ಮಂಗಳಕರವಾದಂಥದ್ದು. ಅಂಥ ಸ್ತಂಭಗಳಿಂದ ಶೋಭಿತವಾಗಿದೆ ಈ ಮಂಟಪ. ದ್ವಾರೈಶ್ಚ ಅಮರರತ್ನ ರಾಜ ಖಚಿತೈ. ಮತ್ತೆ ಅಲ್ಲಿರುವಂಥ ದ್ವಾರಗಳು ದ್ವಾರೈ ಚಾಮರ ರತ್ನ ರಾಜ ಖಚಿತೈ. ಆ ದ್ವಾರಗಳಲ್ಲಿ ಚಾಮರಗಳನ್ನು ಇಟ್ಟಿದ್ದಾರೆ. ದ್ವಾರಕ್ಕೆ ಚಾಮರವನ್ನು ಸಿಕ್ಸಿರ್ತಾರೆ ಬೇಕಾದಾಗ ಬೀಸಲಿಕ್ಕೆ ಅನುಕೂಲ ಆಗುವಂತೆ. ನಾನು ಅಮರ ರಾಜ ಅಂತ ಹೇಳಿದೆ, ಹಾಗಲ್ಲ. ಚಾಮರ ರತ್ನ ರಾಜ ಖಚಿತೈ. ಚಾಮರಗಳು ಅಲ್ಲೇ ಉಪಲಬ್ಧ ಇವೆ. ರತ್ನರಾಜ ಅಂತಂದ್ರೆ ಅತ್ಯಂತ ಶ್ರೇಷ್ಠವಾದಂಥ ರತ್ನಗಳು. ಅಂಥ ರತ್ನಗಳಿಂದ ಖಚಿತವಾದಂಥ ದ್ವಾರಗಳಿವೆ. 4 ದ್ವಾರಗಳು, 8 ದ್ವಾರಗಳು ಹೀಗೆ ತಿಳ್ಕೋಬಹುದು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯಕ್ಕೆ ಸಂಬಂಧಪಟ್ಟಂಥ 8 ದ್ವಾರಗಳು. ಶೋಭಾವಹೈಹಿ, ಶೋಭೆಯನ್ನ ಹೊರಸೂಸ್ತಾ ಇರುವಂಥ, ಕಾಂತಿಯನ್ನು ಹೊರಸೂಸ್ತಾ ಇರುವಂತಹ ಮಂಡಿತ ಅಂದರೆ ಅಲಂಕೃತವಾದ ದ್ವಾರಗಳು. ರತ್ನಾಗ್ರೈರಪಿ, ಎಲ್ಲ ಕಡೆ ಈ ಸ್ವಸ್ತಿಕ ಚಿಹ್ನೆಗಳಿವೆ. ಶಂಖ ಪದ್ಮದಂತೆ ಹೊಳೆಯುವಂತಹ ಶಂಖದ ಕಾಂತಿ, ಪದ್ಮದ ಕಾಂತಿಯಿಂದ ಕೂಡಿದಂತಹ ಸ್ವಸ್ತಿಕಗಳಿಂದ ಇದು ಕೂಡಿದೆ ಈ ಮಂಟಪ. ಅಲ್ಲಲ್ಲಿ ರತ್ನಗಳನ್ನು ಕೂಡ ಇಳಿಬಿಟ್ಟಿದ್ದಾರೆ, ರತ್ನಮಯವಾದಂತಹ ಸ್ವಸ್ತಿಕಗಳು. ಸ್ವಸ್ತಿಕ ಅನ್ನೋದು ಗುರುತು. ಮುಕ್ತಾಜಾಲ ವಿಲಂಬಿ ಮಂಟಪಯುತಂ, ಮುತ್ತುಗಳ ಹಾರಗಳನ್ನ ಅಲ್ಲಲ್ಲಿ ಇಳಿಬಿಟ್ಟಿದ್ದಾರೆ. ಅಂಥ ವಿಲಂಬಿ ಅಂದ್ರೆ ಜೋತು ಬಿದ್ದಿರುವಂಥ ಮುತ್ತುಗಳು. ಮಂಟಪಯುತಂ, ಮಂಟಪದಿಂದ ಕೂಡಿದ್ದು. ವಜ್ರೈಶ್ಚ ಸೋಪಾನಕೈ, ವಜ್ರ ಖಚಿತವಾದಂಥ ವಜ್ರಮಯವಾದಂಥ ಮೆಟ್ಟಿಲುಗಳು ಇವೆ ಅಲ್ಲಲ್ಲಿ.
ನಾನಾ ರತ್ನ ವಿನಿರ್ಮಿತೈಶ್ಚ ಕಲಶೈ, ಮಂಗಳ ಕಲಶಗಳನ್ನು ಅಲ್ಲಲ್ಲಿ ಇಟ್ಟಿದ್ದಾರೆ. ಅವೆಲ್ಲ ನಾನಾ ಥರದ ರತ್ನಗಳಿಂದ ನಿರ್ಮಿತವಾದಂಥದ್ದು. ಅತ್ಯಂತ ಶೋಭಾವಹಂ, ಆ ಕಲಶಗಳ ಕಾರಣದಿಂದ ಅದ್ಭುತವಾದಂಥ ಶೋಭೆ ಅಲ್ಲೆಲ್ಲ ಹರಡಿದೆ. ಮಾಣಿಕ್ಯೋಜ್ವಲ ದೀಪ ದೀಪ್ತಿ ವಿರಸಲ್ ಲಕ್ಷ್ಮೀ ವಿಲಾಸಾಸ್ಪದಂ, ಮಾಣಿಕ್ಯದ ಉಜ್ವಲವಾದಂಥ ಅತ್ಯಂತ ಶ್ರೇಷ್ಠವಾದ ದೀಪಗಳನ್ನು ಅಲ್ಲಿ ಹಚ್ಚಿದ್ದಾರೆ. ಬೇರೆ ಹಣತೆಗಳನ್ನು ಅಲ್ಲಿ ಹಚ್ಚುವ ಅಗತ್ಯ ಇಲ್ಲ. ಮಾಣಿಕ್ಯವನ್ನೇ ಅಲ್ಲಿ ದೀಪದ ರೂಪದಲ್ಲಿ ಇಟ್ಟಿದ್ದಾರೆ. ಆ ದೀಪದ ದೀಪ್ತಿ ಅಂದ್ರೆ ಕಾಂತಿ, ಕಾಂತಿಯಿಂದ ವಿಲಸತ್ ಶೋಭಿಸ್ತಾ ಇರುವಂತಹ ಲಕ್ಷ್ಮಿ ಒಂದು ಶೋಭೆ ಎಲ್ಲಾ ಕಡೆ ಹರಡಿದೆ. ಲಕ್ಷ್ಮೀ ವಿಲಾಸಾಸ್ಪದಂ, ಆ ಕಾಂತಿಯಿಂದ ಇದು ಕೂಡಿದೆ ಈ ಮಂಟಪ. ಕಾಂತಿ ಎಲ್ಲಾ ಕಡೆ ಇದೆ. ಧ್ಯಾಯೇನ್ ಮಂಟಪಂ ಅರ್ಚನೇಶು, ಪೂಜಾ ಕಾಲದಲ್ಲಿ ಎಲ್ಲಾ ಪೂಜೆಗಳಲ್ಲಿಯೂ ಕೂಡ ಈ ಮಂಟಪವನ್ನ ಧ್ಯಾನಿಸ್ಬೇಕು. ಸಕಲೇಶು ಅರ್ಚನೇಶು, ಎಲ್ಲಾ ಥರದ ಪೂಜೆಗಳಲ್ಲಿಯೂ ಕೂಡ ಧ್ಯಾನಿಸ್ಬೇಕು. ಏವಂ ವಿಧಂ, ಇಂಥದ ಮಂಟಪವನ್ನ ಸಾಧಕನಾದವನು ಧ್ಯಾನಿಸ್ಬೇಕು. ಸಮಾರ್ಜನೈ ರಂಗವಲ್ಲಿ ಧ್ವಜಕೇತಕ ತೋರಣೈ ವಿತಾನೈ ಇಕ್ಷುಕದಲಿ ಪೂರ್ಣಕುಂಭಾಂಕುರಾದಿಭಿ ಗೀತವಾದಿತ್ಯ ನೃತ್ಯೈಶ್ಚ ಪುರಾಣ ಪಠನೈ ಶುಭೈ ಶೋಭಮಾನಂ ಮಹಾಪುಣ್ಯಂ ವರ್ಧಮಾನಂ ಮನೋಹರಂ. ನೆಲವನ್ನ ಚೆನ್ನಾಗಿ ಸಾರಿಸಿ ಅಲ್ಲಿ ರಂಗೋಲಿ ಹಾಕಿದ್ದಾರೆ. ಸಮ್ಮಾರ್ಜನ ಸಾರಿಸಿರುವುದು. ಅಲ್ಲಲ್ಲಿ ಧ್ವಜಗಳನ್ನ ಪತಾಕೆಗಳನ್ನ ನೆಟ್ಟಿದ್ದಾರೆ. ಧ್ವಜ ಅಂದ್ರೆ ಈ ನಮ್ಮ ರಾಷ್ಟ್ರ ಧ್ವಜಗಳು ಇತ್ಯಾದಿಗಳು ಇರ್ತಾವಲ್ಲ, ಅದರ ರೂಪದಲ್ಲಿ ಇರ್ತದೆ. ಪತಾಕೆ ಅಂದ್ರೆ ಸ್ವಲ್ಪ ತ್ರಿಕೋಣಾಕಾರದಲ್ಲಿ ಇರ್ತದೆ. ಅದೇ ಪ್ರಾಯ ಧ್ವಜ ಪತಾಕೆ ಅಂತ ನಾವು ಅನ್ಕೋಬಹುದು. ಅಂತೂ ಭಗವಂತನ ಪೀಠದ ಮೇಲ್ಗಡೆ ಮಧ್ಯದಲ್ಲಿ ಒಂದು ಛತ್ರದಂತೆ ಇರ್ತದೆ. ಅದರ ಆ ಕಡೆ ಈ ಕಡೆ ಎರಡು ಧ್ವಜಗಳು, ಎರಡು ಪತಾಕೆಗಳು ಇರ್ತವೆ. ಅವನ್ನೇ ಧ್ವಜ ಮತ್ತು ಪತಾಕೆ ಅಂತ ಇಲ್ಲಿ ಹೇಳಿದ್ದಾರೆ. ರಂಗವಲ್ಲಿ ಧ್ವಜ ಕೇತಕ ತೋರಣೈಹಿ, ಆ ತೋರಣಗಳಿಂದಲೂ ಕೂಡ ಇದು ಶೋಭಿಸ್ತಾ ಇದೆ. ಮೇಲ್ಕಟ್ಟು, ಅಲ್ಲಲ್ಲಿ ಬಟ್ಟೆಯ ಮೇಲ್ಕಟ್ಟುಗಳನ್ನ ಕಟ್ಟಿರ್ತಾರೆ. ಇಕ್ಷು ಕದಲಿ, ಇಕ್ಷು ಅಂದ್ರೆ ಕಬ್ಬು, ಕದಲಿ ಅಂದ್ರೆ ಬಾಳೆ ಗಿಡ ಮತ್ತೆ ಕಬ್ಬು ಇತ್ಯಾದಿಗಳನ್ನ ಮಂಟಪಕ್ಕೆ ಕಟ್ಟಿರ್ತಾರೆ. ಇವತ್ತು ಯಾವ್ದಾದ್ರು ಪೂಜೆ ನಡೆಯುವಾಗ ಅಲ್ಲೆಲ್ಲ ಅದನ್ನು ಕಟ್ಟುವುದನ್ನು ನಾವು ನೋಡ್ಬೋದು. ಪೂರ್ಣಕುಂಭ ಅಂಕುರಾದಿಭಿ, ಅಲ್ಲೇನು ಪೂರ್ಣ ಕುಂಭಗಳನ್ನು ಇಟ್ಟಿರ್ತಾರೆ. ಅದರಲ್ಲಿ ಚಿಗುರುಗಳನ್ನ, ಮಾವಿನ ಚಿಗುರು ಇತ್ಯಾದಿಗಳನ್ನ ಇಟ್ಟಿರ್ತಾರೆ. ಗೀತ ವಾದಿತ್ರ ನೃತ್ಯ ಇಷ್ಟ, ಗೀತಗಳನ್ನ, ಸಂಗೀತ ಇರ್ತದೆ. ವಾದಿತ್ರ ಅಂದ್ರೆ ವಾದ್ಯಗಳು, ನೃತ್ಯ ನಡೀತಾ ಇರ್ತದೆ. ದೇವತೆಗಳು, ಗಂಧರ್ವರು, ಅಪ್ಸರೆಯರೆಲ್ಲ ಇದನ್ನ ಅಲ್ಲಿ ನಡೆಸ್ತಾ ಇರ್ತಾರೆ. ಪುರಾಣ ಪಠನೈ ಶುಭೈ, ಪುರಾಣದ ಪಠನ ನಡೆದಿರ್ತದೆ. ಶೋಭಮಾನಂ ಮಹಾಪುಣ್ಯಂ, ಇಂಥ ಇದೆಲ್ಲದರಿಂದಲೂ ಕೂಡಿದ್ದು ಆ ಮಂಟಪ. ಮಂಟಪ ಅಂದ್ರೆ ಕೇವಲ ದೇವರನ್ನು ಇಡುವುದು ಮಂಟಪ ಅಲ್ಲ, ಒಟ್ಟಾರೆ ದೇವರನ್ನು ಇಡುವ ಜಾಗ, ಅದ್ರ ಸುತ್ತಮುತ್ತಲು ಭಕ್ತರು ಕುತ್ಕೊಳ್ಳುವಂಥ ಜಾಗ, ಅದೆಲ್ಲವೂ ಕೂಡ ಮಂಟಪವೇ. ಮಹಾಪುಣ್ಯಂ ವರ್ಧಮಾನಂ ಮನೋಹರಂ, ಅಂಥ ಮಂಟಪವನ್ನ ಧ್ಯಾನಿಸಬೇಕು ಅಂತ ಅದರ ಅಭಿಪ್ರಾಯ. ಇದು ಮಂಟಪದ ಧ್ಯಾನ, ಅದು ವರ್ಣನೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.